देशाया श्री स्वामी हाथीराम जी मठ सूगूर के श्री बालाजी टेंपल ಅಲ್ಲಿ ನವರಾತ್ರಿ ಬ್ರಹ್ಮೋತ್ಸವ 27ರಿಂದ ಚಾಲು ಆಗ್ಲಕತ್ತವ. 27ರಿಂದ 5 ತಾರೀಕು ತಕ್ಕ ಅಕ್ಟೋಬರ್ 5 ತಾರೀಕು ತಕ್ಕ ಬ್ರಹ್ಮೋತ್ಸವ ಇದೆ. ರೋಜು ದೇವರಿಗೆ ಮುಂಜಾನೆ ಅವತ್ತು 27ನ ಅಂಕುರಾರ್ಪಣ ಮತ್ತು ಧ್ವಜಾರೋಹಣ, ಮತ್ತು ದೇವರಿಗೆ ಗರುಡ ವಾಹನ, ಆ ದೇವರಿಗೆ ಮೆರವಣಿಗೆ ಮಾಡಿ ಮತ್ತು ರಾತ್ರಿ ವಾಪಸ್ ತಂದು ರಾತ್ರಿ ಶಯನ ಸೇವನೆ ಮಾಡಿ, ಹಂಗೆ ಡೈಲಿ ಒಂದೊಂದು ವಾಹನ ಮೆರವಣಿಗೆ ಮಾಡಿ ದೇವರಿಗೆ ತಂದು ರೋಜು ಪೂಜೆ ಮಾಡೋದು, ಹವನ ಮಾಡೋದು, ತುಳಸಿ ಅರ್ಚನ, ಅಭಿಷೇಕ ಡೈಲಿ ಕಾರ್ಯಕ್ರಮಗಳು ಇರ್ತವೆ. ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವದಾಗ ಬಂದು ಆಶೀರ್ವಾದ ತಗೋಬೇಕಂತ ನಾಡಿನ ಜನತೆಗೆ ಎಲ್ಲರಿಗೂ ವಿನಂತಿ. ಮತ್ತು ವಿಶೇಷ ಕಾರ್ಯಕ್ರಮ 29 ದೇವ್ರ ಕಲ್ಯಾಣೋತ್ಸವ ಇರ್ತದೆ. 11 ಬಜೆದಿಂದ 2 ತಕ್ಕ ತಾವೆಲ್ಲರೂ ಬಂದು ಆ ಕಲ್ಯಾಣೋತ್ಸವ, ದೇವ್ರದ್ದು ಕಲ್ಯಾಣೋತ್ಸವ, ನಿತ್ಯ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ, ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ. ನಮ್ಮಂಗಲ್ಲ, ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ. ಈ ಕಲ್ಯಾಣೋತ್ಸವದಾಗ ಬಂದು ತಾವೆಲ್ಲರೂ ಭಾಗಿಸಿ ಆಶೀರ್ವಾದ ವೆಂಕಟರಮಣ ತಗೋಬೇಕಂತ ವಿನಂತಿ. ಮತ್ತು ವಿಶೇಷ ಏನಂದ್ರೆ 3ನೇ ತಾರೀಕು ಗಜವಾಹನ ಸಂಜೆಗೆ ವಿರಾಜಮಾನ ಆಗ್ತಾರೆ. ಅವತ್ತು ದೇವರಿಗೆ ಹೊರಗೆ ತಂದು ಕುಂದಿರಿಸಿ ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಇರ್ತಾವೆ. ಅವತ್ತು ಭಜನ, ಭರತನಾಟ್ಯ, ಮತ್ತು ರಾತ್ರಿ ಪೂರ ಬೆಳಗನ ದೇವರಿಗೆ ಒಂದೊಂದು ಕಾರ್ಯಕ್ರಮ ಇಟ್ಟು 4ನೇ ತಾರೀಕು ಮುಂಜಾನೆ ದೇವರು 7ವರೆಗೆ ಹೊರಗೆ ಹೋಗ್ತಾರೆ. ಮೆರವಣಿದಾಗ ಮೇನ್ ಉತ್ಸವ ಅದ. ಅವತ್ತು ಗಜವಾಹನ ಮುಂಜಾನೆ 7ರಿಂದ ಚಾಲಾಗಿ ಸಾಯಂಕಾಲ 2 ತಕ್ಕ ಮೆರವಣಿಗೆ ಆಗ್ತದೆ. ಮಧ್ಯಾಹ್ನ 2 ತಕ್ಕ ಮತ್ತು ನಂತರ ಮತ್ತು ಕುಸ್ತಿ ಇರ್ತದೆ. 4ರಿಂದ ಕುಸ್ತಿ ಇದೆ. ಮತ್ತು ಮರುದಿವ್ಸ 5ನೇ ತಾರೀಕು ಚಕ್ರಸ್ನಾನ ಮುಗಿಸಿ ತಂದು ಅವತ್ತಿಗೆ ಬ್ರಹ್ಮೋತ್ಸವ ಮುಕ್ತಾಯಿತು. ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಹ್ಯಾಂಗೆ ತಿರುಪತಿದಾಗ ನಡಿಲಕತ್ತವು ಅದೇ ತರಹ ಇಲ್ಲಿ ಬಿ ನಮ್ಮ ಭಾಗಕ್ಕೆ ತಿರುಪತಿ ಹಂಗೆ ಬ್ರಹ್ಮೋತ್ಸವ ಮಾಡೋದು ಸೂಗೂರು ವೆಂಕಟರಮಣ ಗುಡಿದಾಗೆ ಅದೇ. ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಆನಂದ ತಗೋಬೇಕಂತ ಬರ್ತಿರ್ತಾರೆ. ಹೆಂಗೆ ಪ್ರತ್ಯೇಕ ಅಂತಿಲ್ಲ, ಯಾರು ದೇವರಿಗೆ ಆಶೀರ್ವಾದ ಸಲಕ್ಕೆ ಬರ್ತಿರ್ತಾರೆ, ಎಲ್ಲರೂ ಬರ್ತಿರ್ತಾರೆ. ತಾವೆಲ್ಲ ತಿರುಪತಿದಿಂದ ವಿಶೇಷ ಮಹಂತರು ಬರ್ತಾರೆ. ಅವರು ಗಜವಾಹನ ದಿವಸ ಬರ್ತಾರೆ. ಈಶ್ವರ ಅಂತೇಳಿ ಸೂಗೂರ್ಕೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ, ತಾಲೂಕು ಕಾಳಗಿ, ಜಿಲ್ಲಾ ಕಲಬುರಗಿ. ಇದೇ 27/9/2025 ಪ್ರಾರಂಭವಾಗ್ತಿರತಕ್ಕಂಥ ದಸರಾ ನವರಾತ್ರಿ ಬ್ರಹ್ಮೋತ್ಸವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ಆ ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ 27ನೇ ತಾರೀಕು ಗರುಡ ವಾಹನ, ತದನಂತರ ಮುಂಜಾನೆ ಕಲ್ಪವೃಕ್ಷ ವಾಹನ 28ನೇ ತಾರೀಕು, ಮತ್ತು ಸಾಯಂಕಾಲ ಶೇಷವಾಹನ 29ನೇ ತಾರೀಕು 29ನೇ ತಾರೀಕು ವಾಹನದ ಮೆರವಣಿಗೆ ಮುಖಾಂತರ ನಡೀತದೆ. ಕಲ್ಯಾಣೋತ್ಸವ, ವಿಶೇಷವಾಗಿ ಕಲ್ಯಾಣೋತ್ಸವ ನಡೀತದೆ, ಶ್ರೀನಿವಾಸ ಕಲ್ಯಾಣೋತ್ಸವ. ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಆ ಶ್ರೀನಿವಾಸನ ನಡೀತಕ್ಕಂಥ ಕಲ್ಯಾಣವನ್ನು ನೋಡಿ ಎಲ್ಲರೂ ಆನಂದ ಪಡಬೇಕು. ತದನಂತರ ದಿನಾಂಕ 1ನೇ ತಾರೀಕು ಮತ್ತು 2ನೇ ತಾರೀಕು ಕಲ್ಯಾಣೋತ್ಸವದಲ್ಲಿ ದೇವರ ಏನು ವಿವಾಹವನ್ನು ನಡೀತದೆ. ಆ ವಿವಾಹದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ವಿಶೇಷವಾಗಿ ತಮ್ಮ ವಸ್ತ್ರಗಳನ್ನು ಉಟ್ಕೊಂಡು ಬರಬೇಕು. ಗಂಡ ಹೆಂಡತಿಗಳು ಕೊಡ್ತಕ್ಕಂಥ ಒಂದು ವಿವಾಹದಲ್ಲಿ ಗಂಡು ಹೆಣ್ಣಿನ ದೇವರ ತಂದೆ ತಾಯಿಯಾಗಿ ಬರ್ತಾರೆ, ಮಾವ ಅತ್ತೆಯಾಗಿ ಕೂಡ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಯಾರಿಗೆ ಲಗ್ನ ಆಗಿಲ್ಲ ಅಂಥವರು ಕೂಡ ಈ ಲಗ್ನದಲ್ಲಿ ಕೂತ್ಕೊಂಡ್ರೆ ಬರುವ ಸಮಯದಲ್ಲಿ ಲಗ್ನ ಶೀಘ್ರವಾಗಿ ಆಗ್ತದೆ ಅನ್ನೋ ಒಂದು ಭಾವ ಕೂಡ ವೆಂಕಟೇಶ್ವರ ಇದೆ. ಅದೇ ರೀತಿಯಾಗಿ ವಿಶೇಷವಾಗಿ 3ನೇ ತಾರೀಕು ಗಜವಾಹನವಿರ್ತದೆ. ರಾತ್ರಿ 8 ಗಂಟೆಗೆ ಗಜವಾಹನ ವಿರಾಜಮಾನವಾಗ್ತದೆ. ಆ ಗಜವಾಹನ ವಿರಾಜಮಾನ ಆದ ನಂತರ ವಿಜಯವಾಡದಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೂ ಇಲ್ಲಿಯ ಜಿಲ್ಲೆಯ ಹಾಸ್ಯ ಕಲಾವಿದರಿಂದ ಹಾಗೂ ಸುಗೂರ್ಕೆ ಗ್ರಾಮದಲ್ಲಿ ದಸರಾ ಕ್ರೀಡಾಕೂಟ ಅಂಥೇಳಿ ಶಾಲಾ ಮಕ್ಕಳನ್ನು ಆಟದಲ್ಲಿ ಪಾಲ್ಗೊಂಡು ಅಂಥರಲ್ಲಿ ವಿಜೇತರಾದವರನ್ನು ಗೌರವ ಸನ್ಮಾನವೂ ಕೂಡ ಆ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ಭಜನಾ ಕಾರ್ಯಕ್ರಮವೂ ಇರ್ತದೆ. ಮುಂಜಾನೆ 6 ಗಂಟೆಗೆ ಗಜಾನನ ಒಂದು ವಿರಾಜಮಾನವಾದ ನಂತರ ಉತ್ಸವಕ್ಕೆ ತೆರಳಿ ಉತ್ತರಾಭಿಮುಖವಾಗಿ ತಿರುಗಿ ಮತ್ತೆ ದಕ್ಷಿಣಾಭಿಮುಖವಾಗಿ ಬಂದು ಮತ್ತೆ ವೆಂಕಟೇಶ್ವರ 2 ಗಂಟೆಗೆ ಅವತ್ತು ಮಧ್ಯಾಹ್ನ
ಗರ್ಭಗುಡಿಗೆ ಬರ್ತಾರೆ. ತದನಂತರ 3 ಗಂಟೆಗೆ ಕುಸ್ತಿಯ ಒಂದು ಕಾರ್ಯಕ್ರಮವೂ ಇದೆ. ತದನಂತರ 5ನೇ ತಾರೀಕು ಮುಂಜಾನೆ 7 ಗಂಟೆಗೆ ಚಕ್ರಸ್ನಾನ. ಈ ಚಕ್ರಸ್ನಾನ ಅಂತಂದರೆ ಉತ್ಸವ ಮುಗಿದ ನಂತರ ಎಲ್ಲ ದೇವರನ್ನ ಕರ್ಕೊಂಡು ಹೋಗಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ತದನಂತರ ಮತ್ತೆ ಗರ್ಭಗುಡಿಗೆ ಬಂದು ಅವತ್ತಿನ ದಿವಸ ಈ ನವರಾತ್ರಿ ಬ್ರಹ್ಮೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಅದಕ್ಕಾಗಿ ನಾಡಿನ ಎಲ್ಲ ಜನರಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆ, ಇಂಥ ಒಂದು ಆಶೀರ್ವಾದವನ್ನು ಪಡೆದು ಆನಂದಿಸಿ ತಾವೆಲ್ಲರೂ ಕೃತಾರ್ಥರಾಗಬೇಕು. ಮತ್ತು ಇಲ್ಲಿಂದ ತಿರುಪತಿಗೆ ಹೋಗಿ ನೋಡ್ಲಿಕ್ಕಾಗಲಾರ್ದಂಥ ಒಂದು ಸ್ಥಳದಲ್ಲಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೇ ಕೂಡ ಇಲ್ಲಿಯೂ ಕೂಡ 2ನೇ ತಿರುಪತಿ ಅಂತ ಹೆಸರು ಪ್ರಸಿದ್ಧಿಯಾಗ್ಯದ. ಅದು ನಿಜವಾಗ್ಲೂ ಸತ್ಯವಾದ ಮಾತು. ಯಾಕಂದರೆ ಅದರ ಸಾಕ್ಷಿಗಾಗಿ ಏನಂತಂದ್ರೆ ಗುಡ್ಡದ ಮೇಲೆ ಇರ್ತಕ್ಕಂಥ ಕವಳಿಯೂ ಕೂಡ ತಮಗೆ ಮಾಧ್ಯಮದವರು ಕೂಡ ಎಲ್ಲ ತಿಳಿಸ್ಬೇಕು. ಯಾಕಂದರೆ ಬಿತ್ತಲಾರದಂತೆ ಬೆಳೀತಕ್ಕಂಥ ಕವಳಿ ಏನು ನಿದರ್ಶನ ಇದೆ ಅಂದರೆ ದೇವರು ಇಲ್ಲಿದ್ದಾನೆ ಅನ್ನೋ ಒಂದು ಸತ್ಯವಾದ ಮಾತು ಕೂಡ ಇಲ್ಲಿದೆ. ಅದಕ್ಕಾಗಿ ಈ ನಾಡಿನ ಸಮಸ್ತ ಜನತೆಗೆ ಬಂದು ಶ್ರೀ ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದು ತಾವೆಲ್ಲರೂ ಧನ್ಯರಾಗಬೇಕು, ಕೃತಾರ್ಥರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ, ತಮ್ಮ ಮುಖಾಂತರ ಜನರಿಗೆ ಮುಟ್ಲಿ ಅನ್ನೋ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.